ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ಅಂದರೆ ನಮಗೆ ತುಂಬ ಚೆನ್ನಾಗಿರುವಂಥದ್ದು. ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಹಾಗೂ ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವಂಥದ್ದು. ಈ ಧನುರ್ಮಾಸದಲ್ಲಿ ಪ್ರಕೃತಿಯನ್ನು ನಾವು ತುಂಬ ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ಹೊಸದಾಗಿ ಮದುವೆ ಮಾಡ್ಕೊಂಡಿರುವಂಥ ದಂಪತಿಗಳಾಗಿರಬಹುದು, ಅಥವಾ ದಂಪತಿಗಳಿಗೆ ಎಷ್ಟೋ ವರ್ಷಗಳಿಂದ ಮದುವೆ ಆಗ್ತಾ ಇಲ್ಲ ಅನ್ನುವಂಥವರು ಏನೇ ಒಂದು ಸಂಕಲ್ಪ ಮಾಡಿಕೊಳ್ಬೇಕು, ನಾವು ಈ ಒಂದು ದೀಕ್ಷೆ ಎಲ್ಲರೂ ತಗೊಳ್ಳೋದಕ್ಕಾಗೋದಿಲ್ಲ. ಈ ಮಾಸದಲ್ಲಿ ನಾವು ಒಂದು 41 ದಿನ ಕೂಡ ತಗೊಳ್ತಾರೆ, ಹಾಗೂ 9, 11 ದಿನ, 21 ದಿನ ಈ ರೀತಿ ಅವರ ಇಷ್ಟಕ್ಕೆ ಅನುಸಾರವಾಗಿ ಮಾಡ್ತಾರೆ. ಆದರೆ ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಈ ಮಾಸದಲ್ಲಿ ನಾವು ಇದನ್ನು ಶೂನ್ಯ ಮಾಸ ಅಂತ ಕೂಡ ಒಮ್ಮೊಮ್ಮೆ ಕರೆಯೋದ್ರಿಂದ ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ಈ ಪರಿಹಾರಗಳನ್ನು, ಪ್ರಕೃತಿಯನ್ನು ಆರಾಧನೆ ಮಾಡುವಂಥ ಈ ಒಂದು ಮಾಸದಲ್ಲಿ ತಪ್ಪದೆ ಲಕ್ಷ್ಮೀ ದೇವಿಗೋಸ್ಕರ ಈ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಆ ತಾಯಿ ಸದಾ ಸ್ಥಿರವಾಗಿ ನೆಲೆಸ್ತಾಳೆ. ಸ್ನೇಹಿತರೆ, ಎಷ್ಟು ನಂಬಿಕೆ, ಶ್ರದ್ಧಾ, ಭಕ್ತಿ ನಾವು ಇಟ್ಕೊಂಡು ಮಾಡ್ತೀವೋ ಈ ಸಣ್ಣ ರೆಮಿಡಿಗಳು ದೊಡ್ಡ ಪರಿವರ್ತನೆ ಅನ್ನೋದು ಇರುತ್ತೆ. ಯಾವಾಗಲೂ ಗುರುವಾರ, ಶುಕ್ರವಾರ ಮಹಾಲಕ್ಷ್ಮಿಗೆ ಅಂಕಿತವಾದ ದಿನ ಅಂತ ಹೇಳ್ತೀವಿ. ಈ ಶುಕ್ರವಾರದ ದಿನ ತಪ್ಪದೆ ನಿಮ್ಮ ಮನೆಯ ಬಾಗಿಲ ಬಳಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಎಷ್ಟೋ ಮಾಡ್ತಾ ಇರ್ತೀವಿ. ಯಾವ ಒಂದು ಪೂಜೆ, ಮಂತ್ರ ಹಾಗೂ ದೊಡ್ಡ ದೊಡ್ಡ ಯಾಗಗಳು ಮಾಡಿಸ್ತಾ ಇದ್ದೀವಿ, ಏನೆಲ್ಲ ಮಾಡಿದ್ರೂ ಕೂಡ ನಮ್ಮ ಜೀವನದಲ್ಲಿ ಒಂದಿಷ್ಟು ಕೂಡ ಬದಲಾವಣೆ ಅನ್ನೋದಾಗ್ತಾ ಇಲ್ಲ. ದೇವ್ರಿಗೆ ಯಾಕೋ ನಮ್ಮ ಮೇಲೆ ಕರುಣೆ ಇಲ್ಲ ಅಕ್ಕ, ನಾವು ತುಂಬ ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸುಮಾರು ಜನ. ಸ್ನೇಹಿತರೆ, ಎಷ್ಟೇ ನಂಬಿಕೆಯಿಂದ ಮಾಡಿದ್ರೂ ನಮ್ಮ ಕರ್ಮಫಲ ಅನ್ನೋದು ಕೂಡ ಒಂದಿರುತ್ತೆ. ನಾವು ಏನು ಮಾಡಿರ್ತೀವೋ ಅದ್ರ ಮೇಲೆ ಕೂಡ ಸುಮಾರು ಜನ ಅಕ್ಕ ನಾವು ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಇನ್ನೊಬ್ಬರಿಗೆ ನೋವು ಮಾಡೋದು ಕೂಡ ನಮಗೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಯಾಕೆ ನಮಗೆ ಈ ಕಷ್ಟಗಳು ಅಂತ ಅನಿಸೋದು ಸಹಜ. ಸ್ನೇಹಿತರೆ, ಒಂದೊಂದು ಸಮಯ ಬಹಳ ತಡವಾಗುತ್ತೆ. ತುಂಬ ಒಳ್ಳೆಯವರಿಗೆ ಪರೀಕ್ಷೆಗಳು ಜಾಸ್ತಿ ಅಂತ ಹೇಳ್ತೀವಿ ನೋಡಿ, ಆ ಥರ ಸ್ನೇಹಿತರೆ. ಆದರೆ ಈ ಪರಿಹಾರಗಳನ್ನು ಒಂದೊಂದು ಬಾರಿ ನಾವು ಮಾಡಿಕೊಂಡಾಗ ಅದರಲ್ಲಿ ಚೇಂಜಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಾವು ವಾರಕ್ಕೆ 15 ದಿನಕ್ಕೆ ಹಾಗೂ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಶುಕ್ರವಾರ, ಮಂಗಳವಾರ ಈ ಪರಿಹಾರಗಳನ್ನು ಯಥಾವತ್ತಾಗಿ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಒಂದೇ ಸಾರಿ ನಮಗೆ ಬದಲಾವಣೆ ಆಗಬೇಕು ಅಂತ ಬಯಸಿದ್ರೆ ಅದು ನಿಜವಾಗ್ಲೂ ಖಂಡಿತ ಆಗೋದಿಲ್ಲ. ಫಾಸ್ಟಾಗಿ ಏನಾದರೂ ಆದರೆ ಅದು ಜಾಸ್ತಿ ನಮ್ಮ ಹತ್ರ ದಿನಗಳಲ್ಲಿ ಅಂದರೆ ಉಳಿಯೋದಿಲ್ಲ. ಫಾಸ್ಟಾಗಿ ಬಂದಿರೋದು ಹಂಗೆ ಹೋಗ್ಬಿಡುತ್ತೆ. ಸ್ವಲ್ಪ ತಡವಾಗಿ ಬಂದರೂ ಕೂಡ ಅದು ನಮ್ಮ ಹತ್ರನೇ ಇರೋದಕ್ಕೆ ಬರುವಂಥದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಶುಕ್ರವಾರದ ಸಮಯ ಯಾವಾಗಲೂ ಅಷ್ಟೇ, ನೀವು ಏನಾದರೂ ಒಂದು ತಿಂಗಳಿಗಾಗೋಷ್ಟು ರೇಷನ್ಗೆ ಅಂತ ಒಂದು ಸ್ಲಿಪ್ ಹಾಕ್ತೀರಾ ನೋಡಿ ಸ್ನೇಹಿತರೆ, ಆಗ ನಮಗೆ ಗೊತ್ತಿರೋದಿಲ್ಲ. ನಾವು ಎಲ್ಲ ಒಂದೇ ಇದರಲ್ಲೇ ತಗೊಂಡು ಬಂದುಬಿಡಬೇಕು ಅಂತಂದ್ಬಿಟ್ಟು ಆಯಿಲು, ಹಾಗೆ ಉಪ್ಪು, ಸೀಗೆಕಾಯಿ ಇದನ್ನೆಲ್ಲ ಸೇರಿಸಿ ಒಂದೇ ಲಿಸ್ಟಲ್ಲಿ ಹಾಕಿ ತಗೊಂಡು ಬರ್ತೀವಿ. ಆ ಥರ ಮಾಡ್ಕೊಳ್ದೆ ನೀವೆಲ್ಲ ತಗೊಂಡು ಬಂದರೂ ಕೂಡ ಎಣ್ಣೆ ಮತ್ತು ನಾವು ಉಪ್ಪನ್ನು ಜೊತೆಯಲ್ಲಿ ತಗೊಂಡು ಬರಬಾರ್ದು. ಶುಕ್ರವಾರದ ಸಮಯಗಳಲ್ಲಿ ತಗೊಂಡು ಬನ್ನಿ. ಉಪ್ಪನ್ನು ನೀವು ಬೇರೆ ರೇಷನ್ ತಗೊಂಡು ಬರಬೇಕಾದ್ರೆ ತಗೊಂಡು ಬರಬೇಡಿ. ಬರೀ ಶುಕ್ರವಾರದ ಸಮಯಗಳಲ್ಲಿ ಏನಾದರೂ ಕೊಂಡುಕೊಂಡು ಬಂದರೆ ಆ ದಿನಗಳಲ್ಲಿ ನೀವು ಏಲಕ್ಕಿ, ಲವಂಗ, ಪೆಪ್ಪರ್, ಅರಿಶಿಣ ಈ ಥರ ಲಕ್ಷ್ಮೀದೇವಿಗೆ ಒಂದು ಸಂಕೇತವಾದ ಈ ಇಷ್ಟವಾದ ವಸ್ತುಗಳನ್ನು ಶುಕ್ರವಾರದ ದಿನಗಳಲ್ಲಿ ನಮ್ಮ ಮನೆಗೆ ಕೊಂಡುಕೊಂಡು ಬಂದರೆ ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಅಷ್ಟೈಶ್ವರ್ಯ ಕೂಡ ಇರೋದಕ್ಕೆ ಆ ತಾಯಿ ಅನುವು ಮಾಡಿಕೊಡ್ತಾಳೆ. ನಾವು ಈ ವಸ್ತುಗಳಲ್ಲಿ ಏನಿದೆ ಅಂತ ಅಂದ್ಕೊಳ್ತೀವಿ, ಆದರೆ ವಸ್ತುಗಳನ್ನು ಯಾವ ದಿನ ಹೆಂಗೆ ತಗೊಂಡು ಬರ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈ ಥರ ನೀವೇನಾದರೂ ಫಾಲೋ ಮಾಡ್ತಾಯಿದ್ರೆ ಇದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ನಾವು ಕೆಲವೊಂದು ಬದಲಾವಣೆ ಮಾಡಿಕೊಂಡಾಗ ಬಹಳ ದೊಡ್ಡ ಪರಿವರ್ತನೆ ಇರುತ್ತೆ.
ಇದನ್ನು ಮಾಡಿಕೊಂಡು ನೀವು ಇವತ್ತು ಸ್ನೇಹಿತರೆ ನಾವು ಏನೇ ಒಂದು ಪರಿಹಾರಗಳು ಮಾಡ್ಕೊಳ್ಬೇಕಾದ್ರೆ ನಮಗೊಂದು ಎಲೆ ಅನ್ನೋದು ಬೇಕಾಗುತ್ತೆ. ನಿಮಗೇನಾದರೂ ಅರಳಿ ಮರದ ಎಲೆ ಸಿಕ್ಕಿದ್ರೆ ತುಂಬ ಸಂತೋಷ. ಅದು ಸಿಗಲಿಲ್ಲ ಅಂದರೆ ಆಲದ ಮರದ ಎಲೆ ತಗೊಂಡು ಬರಬಹುದು. ಅದೂ ಸಿಗಲಿಲ್ಲ ನಮಗೆ ಹತ್ತಿರದಲ್ಲಿ ಇಲ್ಲ ಅಕ್ಕ ಅಂತ ಹೇಳಿದ್ರೆ ನೀವು ಈ ಒಂದು ದಾಸವಾಳದ ಎಲೆ ಅಂತ ಹೇಳ್ತೀವಲ್ವ ಅದು ಸಿಗಲಿಲ್ಲ ಅಂದರೆ ನೋಡಿ ವೀಳ್ಯದೆಲೆ. ಇಷ್ಟು ಹೇಳ್ತಾ ಇದ್ದೀನಿ. ಇಷ್ಟರಲ್ಲಿ ನಿಮಗೆ ಯಾವುದು ಹತ್ತಿರದಲ್ಲೇ ಸಿಗುತ್ತೋ ಅದನ್ನು ನೀವು ಬಳಸಬಹುದು. ಈ ಎಲೆಗೆ ಅಷ್ಟು ಶಕ್ತಿ ಇರುತ್ತೆ. ವಿಷ್ಣು ಸ್ವಾಮಿ ನೆಲೆಸಿರುವಂಥದ್ದು ಸ್ನೇಹಿತರೆ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳುವಾಗ ಕಲ್ಲುಪ್ಪನ್ನು ಬಳಸಬೇಕು. ಒಂದು ನಿಂಬೆಹಣ್ಣು ಹಳದಿ ಕಲ್ಲರಲ್ಲಿ ಇರಬೇಕು. ಇದನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡಬಹುದು, ಅಥವಾ ನೀವು ನಿಮ್ಮ ಮನೆಯ ಹೊಸ್ತಿಲ ಬಳಿ ಆ ಕಡೆ ಈ ಕಡೆ ಕಾರ್ನರ್ಸ್ ಇರುತ್ತಲ್ವಾ ಅಲ್ಲಿ ಮಾಡ್ಕೊಳ್ಳಿ. ಒಂದು ಇಡೀ ಉಪ್ಪು ಸ್ವಲ್ಪ ಹಾಕಿ, ಆ ಎಲೆ ಸ್ವಲ್ಪ ದೊಡ್ಡದಾಗೆ ನೋಡಿಕೊಂಡು ತಗೊಳ್ಳಿ. ಚೆಲ್ಲೋದಕ್ಕೆಲ್ಲ ಹೋಗಬೇಡಿ. ಸ್ವಲ್ಪನೇ ಹಾಕಿಬಿಟ್ಟು ಅದ್ರ ಮೇಲೆ ಈ ನಿಂಬೆ ಹಣ್ಣನ್ನು ಇಲ್ಲಿ ತೋರಿಸ್ದೆ ಅಲ್ವಾ ಆ ಥರ 4 ಭಾಗಗಳಾಗಿ ಪೂರ್ತಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಅರ್ಧಕ್ಕೆ ಕಟ್ ಮಾಡಿ ಸಾಕು. ಅದ್ರೊಳಗಡೆ ಸ್ವಲ್ಪ ಅರಿಶಿಣ ಕುಂಕುಮ ನೆನ್ಪಿಟ್ಕೊಳ್ಳಿ. ಲವಂಗ ಮೊಗ್ಗಿರುವಂಥದ್ದು ತಗೊಳ್ಳಿ. ಈ 2 ಲವಂಗ ಇರಬೇಕು. ಇದು ಎಲ್ಲ ಕೂಡಿದ್ರೆ ನಮಗೆ ತುಂಬ ಶಕ್ತಿ ಅಡಗಿರುತ್ತೆ. ನಿಂಬೆಹಣ್ಣಲ್ಲೂ ಅಷ್ಟೇ ಅರಿಶಿಣ ಕುಂಕುಮ ಲವಂಗ ಹಾಗೂ ಕಲ್ಲುಪ್ಪಲ್ಲು ಈ ವಸ್ತುಗಳನ್ನು ನಾವು ಬಳಸಿ ನಮ್ಮ ಮನೆಯಲ್ಲಿರುವ ಕಷ್ಟಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ, ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಸಾಲಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಮನೆಯಲ್ಲಿ ನೆಮ್ಮದಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಆ ಮನೆಯ ಯಜಮಾನನಿಗೆ ಆದಾಯ ಜಾಸ್ತಿ ಆಗೋದಕ್ಕೆ ಇದು ಎಲ್ಲ ಕೂಡಿ ಬರುವಂಥದ್ದು ಸ್ನೇಹಿತರೆ. ಅಷ್ಟು ಶಕ್ತಿ ಇರುವಂಥ ವಸ್ತುಗಳನ್ನು ಬಳಸಿ ಪರಿಹಾರನ ಮಾಡ್ಕೊಳ್ಳೋದು. ಸಂಜೆ ನೀವು ಯಥಾವತ್ತಾಗಿ ನಿಮ್ಮ ಮನೆಯಲ್ಲಿ ಪೂಜೆ ದೀಪ ಎಲ್ಲ ಹಚ್ಚಿ ಮಾಡ್ಕೊಂಡಾದಮೇಲೆ ಮಾಡ್ಕೊಳ್ಬಹುದು. ಇದನ್ನು ನಿಮ್ಮ ಒಂದು ಎಂಟ್ರೆನ್ಸಲ್ಲಿ ಅಂದರೆ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿದ್ರೆ ಆಯಿತು. ಇದು ತುಂಬ ಸುಲಭವಾದ ವಿಧಾನ, ಬಹಳ ಪವರ್ಫುಲ್ಲು. ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ರಾತ್ರಿ ಎಲ್ಲ ಸೆಂಟ್ರಲ್ಲೆಲ್ಲ ತೆಗಿಯೋದಕ್ಕೆ ಹೋಗಬೇಡಿ. ಒಂದು ಸಾರಿ ನೀವು ಮಾಡ್ಕೊಂಡ್ಮೇಲೆ ಮಾರನೇ ದಿನವೇ ಬೆಳಗ್ಗೆ ನಾವು ಕ್ಲೀನ್ ಮಾಡ್ತೀವಲ್ವ ಆ ಥರ ಒಂದು ಕವರಲ್ಲಿ ತೆಗೆದುಬಿಟ್ಟು ಯಾರು ಓಡಾಡದೇ ಇರೋ ಪ್ರದೇಶದಲ್ಲಿ ಹಾಕಿ ಬನ್ನಿ. ಎಷ್ಟು ಚೆನ್ನಾಗಿರುತ್ತೆ ನೀವೇ ನೋಡಬಹುದು.